मानिरमानुपास्य गुणोदधि गुणत्रय विवर्जित सोदर स्थित निखिल ब्रह्मांडात् विलक्षणनु साधु सम्मतವೆನಿಸುತಿಹ ನಿಶುಸೀತ ಗಣಪತಿ ಎಂಬ ಶ್ರುತಿ ಪ್ರತಿ ಪಾದಿಸುವದನವರತನವ ಗುಣ ಪ್ರಾಂತಗಾಣದಲೇ ಅಚ್ಯುತೋ ಯೋ ಗುಣೈರ್ನಿತ್ಯಮೇವಾಖಿಲೈ ಪ್ರಚ್ಯುತೋ ಶೇಷದೋಷೈ ಸದಾ ಪೂತಿತ ಉಚ್ಯತೆ ಸರ್ವವೇದೋರುವಾದೈರಜ ಸ್ವಚ್ಛಿತೋ ಬ್ರಹ್ಮರುದ್ರೇಂದ್ರ ಪೂರ್ವೈ ಸದಾ ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತಸಾರ ವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತಸಾರ ಬಿಂಬೋಪಾಸನಾ ಸಂಧಿ ಪದ್ಯ 5. ವೇದಮಾನಿ ರಮಾನುಪಾಸ್ಯ ಗುಣೋದಧಿ ಗುಣತ್ರಯ ವಿವರ್ಜಿತ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಸಾರ್ಯರು ಅಪಾರ ಮಹಿಮಾ ಸಂಪನ್ನನಾದ ಶ್ರೀ ಪರಮಾತ್ಮನ ಮಹಿಮಾ ವಿಶೇಷಗಳನ್ನು ತಿಳಿಸುತ್ತಾರೆ. ಪ್ರಕ್ರಮ ವತ್ಸ ಸತ್ಕೃತಂ ಪುರುಷೋಷು ಧೀಷುತು ಬಹಿರಂತರ ಸ್ವಚ್ಛರಣೆ ತವ ಪುರುಷ ವದಂತ್ಯಖಿಳ ಶಕ್ತಿಧೃತಃ ಸ್ವಕೃತಃ ಎಂಬ ಶ್ರುತಿಗೀತೆಯು ಶ್ರೀ ಬ್ರಹ್ಮ ರುದ್ರ ಪೂರ್ವೇಶು ಕ್ರಮಾತ್ ಸ್ವೀತಾ ಜನಾರ್ದನ ಸ್ವಾತ್ಮಾನಮರ್ಚಯತ್ಯದ್ಧ ಬಹಿರಂತರ ಸುತ್ಸುಚ ಅಸತಾ ಮಧಮಾಚಾರೋ ಹರಿದೃಷ್ಟಾತ್ಮ ಪೂಜನಂ ತಸ್ಮಾದೋಘ ಮನಾಯೇತಿ ಶ್ರುತಿರಾಹಾಳಖಿಳ ಕ್ರಿಯಂ ಎಂಬ ತಂತ್ರ ಭಾಗವತಾರ್ಥವನ್ನು ಈ ನುಡಿಯಲ್ಲಿ ವಿವರಿಸಿದ್ದಾರೆ. ಅನಂತಾನಂತ ವೇದರಾಶಿಗಳಿಗೆ ಅಭಿಮಾನಿ ಶ್ರೀ ಲಕ್ಷ್ಮೀದೇವಿಯು ಅಂತಹ ವೇದಾಭಿಮಾನಿ ರಮಾದೇವಿಗೂ ಸಹ ಪರಮಾತ್ಮನು ಅನುಪಾಸ್ಯನು. ಅನುಪಾಸ್ಯನೆಂದರೆ ಶ್ರೀ ರಮಾದೇವಿಯು ಪರಮಾತ್ಮನನ್ನು ಉಪಾಸಿಸುವುದಿಲ್ಲ ಎಂದು ಅರ್ಥವಲ್ಲ. ಅಪಾರ ಗುಣಸಂಪನ್ನನಾದ ಶ್ರೀಹರಿಯ ಗುಣ ರೂಪ ಕ್ರಿಯಾ ವಿಶೇಷಗಳನ್ನು ಸಂಪೂರ್ಣವಾಗಿ ಪರ್ಯಂತ ಅರಿಯಳು ಸಾಕಲ್ಯೇನ ಅವಳಿಂದಲೂ ಅಸಾಧ್ಯವೆಂದರ್ಥ. ರಮಾನುಪಾಸ್ಯನಾದ ಶ್ರೀ ಪರಮಾತ್ಮನು ಅನಂತ ಕಲ್ಯಾಣ ಗುಣ ಪರಿಪೂರ್ಣನು, ಗುಣಸಾಗರನು, ಗುಣೋದಧಿಯು. ಆ ಗುಣೋದಧಿಯು ಸತ್ವ ರಜ ತಮಸ್ಸು ಎಂಬ ಪ್ರಾಕೃತ ಗುಣಗಳಿಂದ ವಿವರ್ಜಿತನು, ಗುಣತ್ರಯ ವಿವರ್ಜಿತನು. ಗುಣತ್ರಯ ವಿವರ್ಜಿತನಾದ ಶ್ರೀ ಪರಮಾತ್ಮನು ಅಪ್ರಾಕೃತ ನಿರ್ದೋಷಗಳಾದ ಅಪರಿಚ್ಛಿನ್ನಗಳಾದ ಜ್ಞಾನಾನಂದಾದಿ ಸ್ವರೂಪನು. ಆ ವಿಶ್ವಂಭರನ ಉದರದಲ್ಲಿ ಅನಂತ ಬ್ರಹ್ಮಾಂಡ ಕೋಟಿಗಳಿವೆ. ಚರಾಚರಾತ್ಮಕವಾದ ಅನಂತ ಬ್ರಹ್ಮಾಂಡಗಳನ್ನು ಉದರದಲ್ಲಿ ಧರಿಸಿದ್ದಾನೆ. ಸೋದರ ಸ್ಥಿತ ನಿಖಿಳ ಬ್ರಹ್ಮಾಂಡಗಳು. ಅಂತಹ ಅನಂತ ಬ್ರಹ್ಮಾಂಡ ಅಂತರ್ಗತ ಸಕಲ ಜೀವ ಜಡರಿಂದ ಅತ್ಯಂತ ಭಿನ್ನನೂ ವಿಲಕ್ಷಣನು. ಜಡ ಜೀವರಲ್ಲಿ ತದಾಕಾರ ತನ್ನಾಮಕನಾಗಿ ತದ್ರೂಪ ತಚ್ಛಬ್ದವಾಚ್ಯನಾಗಿದ್ದರೂ ಅವುಗಳಿಂದ ಅತ್ಯಂತ ವಿಲಕ್ಷಣನು. ಇದು ಶ್ರೀಹರಿಯ ಪರಮ ವೈಶಿಷ್ಟ್ಯ. ನಿಶೂಸಿದ ಗಣಪತಿ ಎಂಬ ಶ್ರುತಿ ಪ್ರತಿಪಾದ್ಯನು. ನಿಶೂಸಿದ ಗಣಪತೆ ಗಣೇಶು ತ್ವಾಮಾಹುರ್ವಿ ಪ್ರಥಮ ಕವೀನ ನರುತೆ ತತ್ಕ್ರಿಯತೆ ಕಿಂಚನಾರೇ ಮಹಾರ್ಕಮರ್ಕಂ ಮಘಮನ್ ಚಿತ್ರಮರ್ಚ. ಈ ಶ್ರುತಿಯ ಅರ್ಥ ಗಣಪತೆ ನಮ್ಮ ಇಂದ್ರಿಯಗಳಿಗೆ ಸ್ವಾಮಿಯಾದವನೇ. ಗಣೇಶು ಇಂದ್ರಿಯ ಸಮೂಹಗಳಲ್ಲಿ ತ್ವಾಂ ನಿನ್ನನ್ನು, ವಿವೃತಂ ವಿಶೇಷವಾಗಿ ಸರ್ವಶ್ರೇಷ್ಠನೆಂದು, ಆಹು ಜ್ಞಾನಿಗಳು ಹೇಳುತ್ತಾರೆ. ಜ್ಞಾನಿಗಳಲ್ಲಿ ನಿಡುಸಿದ ವ್ಯಾಪಿಸಿಕೊಂಡಿರುವ ಅಂತರ್ಯಾಮಿಯಾಗಿರುವ ಮಘವನ್ ಐಶ್ವರ್ಯವಂತನೇ. ನ ಋತತ್ವ ನಿನ್ನ ಹೊರತು ಅತೀ ದೂರದಲ್ಲಿಯಾದರೂ ಸಮೀಪದಲ್ಲಿಯಾದರೂ ಕಿಂಚನ ಒಂದು ಕಾರ್ಯವಾದರೂ ಸಕ್ರಿಯತೆ ಮಾಡಲ್ಪಡುವುದಿಲ್ಲ. ಮಹಾಮರ್ಕಂ ದೊಡ್ಡವನೂ ಪ್ರಕಾಶರೂಪನೂ ಆದಂಥ ಚಿತ್ರಂ ಆಶ್ಚರ್ಯವಂತನಾದ ನಿನಗೆ ನಿನ್ನನ್ನು ನೀನೇನೇ ಅರ್ಚ ಪೂಜಾ ಮಾಡಿಕೊಳ್ಳುತ್ತೀಯಾ ಎಂದು ಶ್ರುತ್ಯರ್ಥವು. ಇದು ಶ್ರೀಮದ್ಭಾಗವತ ದಶಮಸ್ಕಂದ ಉತ್ತರಾರ್ಧದ ಶ್ರುತಿಗೀತ ಸಪ್ತಮ ಶ್ಲೋಕದ ತಾತ್ಪರ್ಯವು. ಶ್ರುತಿಯ ಭಾವಾನುವಾದ ಏನೆಂದರೆ,
ಶ್ರೀ ಹರೇ ಪರಮಾತ್ಮನೇ, ನೀನು ಸಕಲ ಇಂದ್ರಿಯಾಭಿಮಾನಿ ದೇವತೆಗಳಿಗೆ ನಿಯಾಮಕನಾಗಿರುವೆ. ಅವರಲ್ಲಿ ಅಂತರ್ಯಾಮಿ ರೂಪದಿಂದ ಸಕಲೇಂದ್ರಿಯ ವ್ಯಾಪಾರಗಳನ್ನು ಮಾಡಿಸುತ್ತಿರುವೆ. ನಿನ್ನನ್ನು ಬಿಟ್ಟರೆ ಯಾವ ಕಾರ್ಯವೂ ನಡೆಯಲಾರದು. ನೀನು ರಮಾ ಬ್ರಹ್ಮಾದಿ ಸಕಲ ದೇವತಾಂತರ್ಗತನಾಗಿದ್ದು ನಿನ್ನ ಪೂಜೆಯನ್ನು ನೀನೇ ಮಾಡಿಕೊಳ್ಳುತ್ತಿರುವೆ. ನೀನು ಶಶ್ವಧಿಕ ಪ್ರಕಾರವಾದ ಪರಮೈಶ್ವರ್ಯವಂತನು. ಅಯೋಗ್ಯರಲ್ಲಿದ್ದು ದ್ವೇಷ ಸಾಧನೆ ಮಾಡಿಸುವೆ, ಅದು ಅವರಿಗೆ ತಮಸ್ಸಿಗೆ ಸಾಧನವಾಗುವುದು. ಸಕಲ ಕರ್ತೃತ್ವವು ನಿನ್ನ ಅಧೀನ. ಸದಾ ಸರ್ವಕಾಲಗಳಲ್ಲಿ ಶ್ರೀಹರಿಯ ಪ್ರಸಕ್ತ ಶ್ರುತಿ ಪ್ರತಿಪಾದ್ಯನಾಗಿದ್ದಾನೆ. ತನ್ನ ಪೂಜೆಯನ್ನು ತಾನೇ ಮಾಡಿಕೊಳ್ಳುವ ಸ್ವರಮಣನೂ ಆಪ್ತಕಾಮನೂ ಆದ ಆ ಸರ್ವೇಶ್ವರನ ಗುಣ ಸಮೂಹಗಳ ಪ್ರಾಂತವನ್ನು, ಅಂದರೆ ಕೊನೆಯನ್ನು ರಮಾ ಬ್ರಹ್ಮಾದಿಗಳು ಸಾಕಲ್ಯೇನ ಕಾಣರು ಮತ್ತು ಅರಿಯರು. ಇನ್ನಿತರರ ಪಾಡೇನು ಎಂದು ಶ್ರೀ ಜಗನ್ನಾಥದಾಸಾರ್ಯರು ತಿಳಿಸಿರುತ್ತಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀ ಕೃಷ್ಣಾರ್ಪಣಮಸ್ತು.